ತೋರಿಸಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಇಲ್ಲಿ ಯು ಎಸ್ಗೆ ಅಥವಾ ಕ್ಯಾನಡಾಗೆ ಬಂದಾಗ ಫಸ್ಟ್ ಮೊದಲು ಏನೇನು ಮಾಡಬೇಕಾಗತ್ತೆ, ಹೆಂಗೆಲ್ಲ ಫೆಸಿಲಿಟೀಸ್ನ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನೀವು ಇಂಡಿಯಾದಿಂದ ಟ್ರಾವೆಲ್ ಮಾಡಿಕೊಂಡು ಯು ಎಸ್ಗೆ ಅಥವಾ ಕ್ಯಾನಡಾಗೆ ಈ ಕಡೆ ಬಂದಾಗ ನೀವು ಮನೇನ ಹುಡ್ಕೋಬೇಕಾಗತ್ತೆ. ಮನೆ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ, ನೀವು ಫ್ಯಾಮಿಲಿ ಆಗಿದ್ದರೆ, ಮಕ್ಕಳಿದ್ರೆ ಮಕ್ಕಳು ಸ್ಕೂಲನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಗ್ರೇಡ್, ಎಲಿಮೆಂಟ್ರಿನ, ಸೆಕೆಂಡ್ರಿನ ಅಥವಾ ಹೈಸ್ಕೂಲ, ಅದ್ರ ಬೇಸ್ ಮೇಲೆ ಸ್ಕೂಲ್ಸನ್ನ ನೀವು ಚೆನ್ನಾಗಿರೋ ಸ್ಕೂಲ್ಸ್ನ ನೀವು ಹುಡ್ಕೋಬೇಕಾಗತ್ತೆ. ಸ್ಕೂಲಲ್ಲಿ ಅಡ್ಮಿಷನ್ ಆದ ತಕ್ಷಣ ಆ ಕಮ್ಯುನಿಟಿನಲ್ಲೇ ಆ ಏರಿಯಾದಲ್ಲೇ ನೀವು ಮನೇನ ಹುಡ್ಕೋಬೇಕಾಗತ್ತೆ. ಬಿಕಾಸ್ ಕಮ್ಯೂಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಮಕ್ಕಳಿಗೆ. ಮತ್ತು ನೀವು ಮನೇನ ಹುಡ್ಕೊಂಡಾದ್ಮೇಲೆ ಮನೇನ ಆ ಕಮ್ಯುನಿಟಿ ಅಥವಾ ಅಪಾರ್ಟ್ಮೆಂಟಿಗೆ ಹೋಗ್ಬಿಟ್ಟು ಲೀಸ್ ಆಫೀಸ್ ಅಂತ ಇರುತ್ತೆ, ಮತ್ತು ಆ ಆಫೀಸಲ್ಲಿ ಹೋಗ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ತೋರಿಸಿ ನೀವೇನಕ್ಕೆ ಬಂದಿದ್ದೀರಾ ಅದೆಲ್ಲ ಪ್ರೂಫ್ ಆಫ್ ಐಡೆಂಟಿಫಿಕೇಷನ್ ಮಾಡ್ಕೊಂಡಾದ್ಮೇಲೆ ಲೀಸ್ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಅಂತ ಮಾಡ್ಕೋತಾರೆ. ಸೊ ಆವಾಗ ನಿಮಗೆ ರೆಂಟಲಲ್ಲಿ ಇಯರ್ಲಿ ವೈಸ್ ಕಾಂಟ್ರಾಕ್ಟಲ್ಲಿ ನಿಮಗೆ ಮನೆ ಸಿಗ್ತಾ ಹೋಗುತ್ತೆ. ಮನೆ ಆದಮೇಲೆ ನೀವು ಮನೆ ಸಿಕ್ಕಿದ್ಮೇಲೆ ನಿಮಗೆ ಇಲ್ಲಿ ಅಪಾರ್ಟ್ಮೆಂಟ್ ಅಥವಾ ಹೌಸಲ್ಲೆಲ್ಲ ಮೀನ್ಸ್ ಲೈಟಿಂಗ್ ಫೆಸಿಲಿಟಿ ಅಷ್ಟೊಂದು ಎಲ್ಲದೂ ಚೆನ್ನಾಗಿರುತ್ತೆ ಅಂತ ಹೇಳಲ್ಲ. ಕೆಲವೊಂದು ಮನೆಗಳಲ್ಲಿ ಎಕ್ಸ್ಟ್ರಾ ಲೈಟ್ಸ್ ಬೇಕಾಗುತ್ತೆ. ಸೊ ನೀವು ಲೈಟ್ಸ್ಗೋಸ್ಕರ ನೀವು ಅಂಗಡಿಗೆ ಹೋಗ್ಬಿಟ್ಟು ಲಿವಿಂಗ್ ಏರಿಯಾದಲ್ಲಿ ಲೈಟ್ಸು, ಬೆಡ್ರೂಮಲ್ಲಿ ಲೈಟ್ಸು, ಅದಕ್ಕೆಲ್ಲನೂ ಕೂಡ ಲೈಟಿಂಗ್ ಫೆಸಿಲಿಟೀಸ್ಗೋಸ್ಕರ ಲ್ಯಾಂಪ್ಸ್ನ ತೊಗೋಬೇಕಾಗತ್ತೆ. ಲೈಟ್ಸ್ ಜೊತೆಗೆ ನೀವು ಲೀಸ್ ಅಗ್ರಿಮೆಂಟಲ್ಲೇ ನಿಮಗೆ ವಾಟರು ಮತ್ತು ರೆಂಟು ಮತ್ತು ಎಲೆಕ್ಟ್ರಿಸಿಟಿ ಮತ್ತು ಇಂಟರ್ನೆಟ್ ಕನೆಕ್ಷನ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮೊಬೈಲ್ ಫೋನ್ಸಿಗೆ ಜೊತೆಗೆ ಮನೆಯಲ್ಲಿ ವರ್ಕ್ ಮಾಡೋದಾದರೆ ವೈಫೈ ಬೇಕಾಗತ್ತೆ. ಸೊ ಇಂಟರ್ನೆಟ್ ಕನೆಕ್ಷನ್ ತೊಗೋಬೇಕಾಗತ್ತೆ. ಮೇಂಟೆನೆನ್ಸ್ ಚಾರ್ಜಸ್ಸು ಕೂಡ ಎಕ್ಸ್ಟ್ರಾ ನಿಮಗೆ ಇಲ್ಲಿ ಕಮ್ಯುನಿಟಿಯಿಂದ ಚಾರ್ಜ್ ಮಾಡ್ತಾ ಹೋಗ್ತಾರೆ. ಇದಿಷ್ಟು ಕೂಡ ನೀವು ಯು ಎಸ್ಸಿಗೆ ಬಂದಮೇಲೆ ಬೇಸಿಕ್ಕಾಗಿ ಮಾಡಬೇಕಾಗಿರೋದು. ಲಾಸ್ಟ್ ವೀಡಿಯೋಸಲ್ಲೆಲ್ಲ ನಾನು ಯಾವ್ಯಾವ ಅಂಗಡಿನಲ್ಲಿ ಏನೇನು ಸಿಗತ್ತೆ ಅಂತ ಹೇಳಿದ್ದೀನಿ. ಫರ್ನಿಚರ್ಸ್ ಬಗ್ಗೆ ಹೇಳೋದಾದರೆ, ಫರ್ನಿಚರ್ಸು ಇಲ್ಲಿ ಏನಂದರೆ ಫರ್ನಿಚರ್ ಶೋರೂಮ್ಸ್ ಅಂತ ಇರುತ್ತೆ, ಲೈಕ್ ಔಟ್ಲೆಟ್ಸ್ ಅಂತ ಇರುತ್ತೆ. ಅಲ್ಲಿ ನೀವು ಹೋಗ್ಬಿಟ್ಟು ಫರ್ನಿಚರ್ಸ್ನ ತೊಗೋಬಹುದು. ಲೋಸೋ ಅಥವಾ ಹೋಮ್ ಡಿಪೋನೋ ಅಥವಾ ಯಾವುದೇ ಒಂದು ಶಾಪಿಂಗ್ ಔಟ್ಲೆಟ್ಸಲ್ಲೂ ಕೂಡ ಫರ್ನಿಚರ್ಸ್ ಇರುತ್ತೆ. ಪ್ಯಾಟಿಯೋ ಫರ್ನಿಚರ್ಸು, ಲಿವಿಂಗ್ ಏರಿಯಾ ಫರ್ನಿಚರ್ಸು, ಆ ಥರ ಎಲ್ಲ ಥರದ ಫರ್ನಿಚರ್ಸು ಸಿಗುತ್ತೆ. ಜೊತೆಗೆ ಹೈಲಿ ಎಕ್ಸ್ಪೆನ್ಸಿವು ಇರುತ್ತೆ. ಬಟ್ ಏನು ಮಾಡೋಕ್ಕಲ್ಲ, ಐಕಿಯಾದಲ್ಲಿ ತುಂಬ ಜನ ತೊಗೋತಾ ಹೋಗ್ತಾರೆ ಫರ್ನಿಚರ್ಸ್ನ. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಇಲ್ಲಿಂದ ಬಿಟ್ಬಿಟ್ಟು ಬೇರೆ ಕಡೆ ಹೋಗೋರು ಅಥವಾ ಬೇರೆ ಸ್ಟೇಟಿಗೆ ಹೋಗೋರು ಅಥವಾ ಇಂಡಿಯಾಗೆ ವಾಪಸ್ ಹೋಗೋರು ಏನು ಮಾಡ್ತಾರೆ, ಎಲ್ಲನೂ ಡಿಸ್ಪೋಸ್ ಮಾಡೋಕ್ಕಲ್ಲ, ಎಲ್ಲನೂ ಸೇಲ್ ಮಾಡೋಕ್ಕೂ ಆಗಲ್ಲ. ಇದೇನು ಮಾಡ್ತಾರೆ, ಟ್ರ್ಯಾಶ್ ಅಂತ ಹೇಳ್ಬಿಟ್ಟು ಹೊರಗಡೆ ಇಟ್ಬಿಟ್ಟು ಹೋಗ್ತಾರೆ. ಅದು ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆಯಲ್ಲ, ಸಂಬಡಿ ಟ್ರ್ಯಾಶ್ ಈಸ್ ಒನ್ ಟ್ರೆಷರ್ ಅಂತ ಹೇಳಿ. ಸೊ ಅದನ್ನು ಕೂಡ ಎಷ್ಟೊಂದು ಜನ ಆ ಫರ್ನಿಚರ್ಸ್ನ ತೊಗೊಂಬಂದು ಯೂಸ್ ಮಾಡಿರೋದು ಇದೆ. ಸೊ ಹೀಗೆಲ್ಲ ನಡೀತಾ ಹೋಗುತ್ತೆ. ಅಂದರೆ ಬಿಗಿನಿಂಗು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ. ಎಲ್ಲೋ ಬಂದಿದ್ದೀವಿ, ಹೇಗಪ್ಪ ಈ ಕಲ್ಚರು, ಎನ್ವಿರಾನ್ಮೆಂಟಿಗೆ ಅಡ್ಜಸ್ಟ್ ಆಗೋದು, ಹವಾನೇ ಬೇರೆ ಥರ, ಹಾಲು ಬೇರೆ ಥರ ಇರುತ್ತೆ ಇಲ್ಲಿ, ಹೋಲ್ ಮಿಲ್ಕು, ಮಿಲ್ಕು, ಏನೇನೆಲ್ಲ ಇರುತ್ತೆ ಇಲ್ಲಿ. ಸೊ ನಿಮಗೆ ಎಲ್ಲ ವಿಷಯಗಳನ್ನ ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗಬೇಕಿದೆ. ಸೊ ತುಂಬ ಏನೋ ವಿಚಿತ್ರ ಅಂತ ಅನಿಸುತ್ತೆ, ಬಟ್ ವಿಚಿತ್ರ ಅದು ಸತ್ಯ. ಏನು ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೊತಾ ಹೋಗಬೇಕು. ಮಕ್ಕಳಿಗೆ ಎಜುಕೇಷನ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದೀನಿ, ಬಟ್ ಇಂಡಿಯಾದಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ಬಂದಮೇಲೆ ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ಇಲ್ಲಿ ಈ ಥರ ಅಡ್ಜಸ್ಟ್ ಆಗಲೇಬೇಕು. ಸೊ ಅದ್ರ ಜೊತೆಗೆ ಇಲ್ಲಿಗೆ ಬಂದಮೇಲೆ ಲೇಡೀಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಅದು ಏನು ಅಲ್ಲಿಂದ ಇಂಟರ್ನೆಟ್ ಟ್ರಾನ್ಸ್ಫರ್ ಮಾಡಿಕೊಂಡು ಏನಾದರೂ ವರ್ಕ್ ಬೇಸ್ ಮೇಲೆ ಬಂದಿರೋವಂಥ ಲೇಡೀಸ್ ಓಕೆ. ಅಲ್ಲಿ ವರ್ಕ್ ಮಾಡಿ ನಂತರ ಈಗ ಲೆಕ್ಚರರ್ ಆಗಿದೆ ಅಂತ ಹೇಳಿದ್ನಲ್ಲ, ನಂತರ ಲೆಕ್ಚರಿಂಗ್ ಮುಗಿಸ್ಕೊಂಬಂದ್ಬಿಟ್ಟು ಇಲ್ಲಿ ಖಾಲಿ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟನೇ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಸೊ ಇಲ್ಲಿ ಅದಕ್ಕೆ ಆಗಲೇಬೇಕು. ಸೊ ಇಲ್ಲಿ ಕಮ್ಯುನಿಟಿಯಲ್ಲಿ ಫ್ರೆಂಡ್ಸ್ನ ಮಾಡ್ಕೋಬೇಕು. ಫ್ರೆಂಡ್ಸ್ ಮಾಡಿಕೊಂಡು ಪಾಟ್ಲಾಕ್ ಅಂತ ಮಾಡ್ಕೋತೀವಿ, ಎಲ್ಲ ಫೆಸ್ಟಿವಲ್ಸ್ನ ಸೆಲೆಬ್ರೇಟ್ ಮಾಡ್ಕೋತೀವಿ. ಆಮೇಲೆ ಇನ್ನೊಂದೇ ಹಬ್ಬಗಳು, ದೀಪಾವಳಿ ಆಗಿರ್ಬೋದು, ಗಣೇಶ ಚತುರ್ಥಿ ಆಗಿರ್ಬೋದು, ನವರಾತ್ರಿ ಬಗ್ಗೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಹೇಳ್ತೀನಿ. ಸೊ ಇದಿಷ್ಟು. ಮತ್ತು ಸ್ಟೂಡೆಂಟ್ಸ್ ಯಾರ್ಯಾರು ಬಂದಿರ್ತಾರಲ್ಲ, ಅವರಂತೂ ಮೇಯ್ನಾಗಿ ಅಡುಗೆ ಕಲ್ತ್ಕೊಂಬನ್ನಿ ಸ್ಟೂಡೆಂಟ್ಸ್ ಅಂತ ಹೇಳ್ತೀನಿ. ಬಿಕಾಸ್ ಅಡುಗೆ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸ್ಟೂಡೆಂಟ್ಸ್ ಆಗಿ ಬಂದಮೇಲೆ ಊಟ ತಿಂಡಿಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಪಾಪ ಮಕ್ಕಳಿಗೆ ಓದೋದೇ ತುಂಬ ಇರುತ್ತೆ.
ಜೊತೆಗೆ ಊಟ ತಿಂಡಿ ಹುಡ್ಕೊಳ್ತಾ ಹೋಗೋದಂದರೆ ಮನೆ ಊಟ ಮಿಸ್ ಆಗ್ತಾ ಹೋಗುತ್ತೆ. ಸೊ ಮನೆ ಊಟ ಮಿಸ್ ಮಾಡ್ಕೋಬಾರ್ದು ಅಂದರೆ ಅಟ್ಲೀಸ್ಟ್ ಬೇಸಿಕ್ ಒಂದು ಉಪ್ಪಿಟ್ಟೋ ಅಥವಾ ಚಿತ್ರಾನ್ನನೋ ಬೇಸಿಕ್ ಅನ್ನ ಮಾಡೋದೆಲ್ಲ ಅಂದರೆ ತುಂಬ ವಾಸಿ ಆಗುತ್ತೆ. ಸೊ ಅದು ಬಿಟ್ಟರೆ ಕಪಲ್ಸ್ ಬಂದರೆ ಅವರಿಗೇನು ಇಂಥದ್ದೇ ಏರಿಯಾದಲ್ಲಿ ಮನೆ ಹುಡುಕಬೇಕು ಅನ್ನೋದೇನಿರಲ್ಲ. ಲೈಕ್ ಅವ್ರಿಗೆ ಯಾವ್ದು ಕಂಫರ್ಟಬಲ್, ಆಫೀಸ್ ಎಲ್ಲಿ ಲೊಕೇಟ್ ಆಗಿರುತ್ತೋ ಅಲ್ಲಿ ಅವರು ಮನೇನ ಎಲ್ಲಿ ಕಂಫರ್ಟಬಲ್ ಅಂತ ಹೋಗ್ಬೋದು. ಕೆಲವರು ಅಪಾರ್ಟ್ಮೆಂಟಲ್ಲಿ ಹುಡ್ಕೋತಾರೆ, ಕೆಲವರು ಇಂಡಿಪೆಂಡೆಂಟ್ ಕಾಂಡೋಸಲ್ಲಿ ಹುಡ್ಕೋತಾರೆ, ಕೆಲವರು ಓನ್ ಹೌಸನ್ನು ತೊಗೋತಾರೆ. ಸೊ ಡಿಪೆಂಡ್ಸ್ ಅಪಾನ್ ದರ್ ಕೆಪಾಸಿಟಿ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ವಿಡಿಯೋನ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ನಿಮ್ಗೆ ಹೇಳ್ತಾ ಬರ್ತೀನಿ. ಅಲ್ಲಿ ತನಕ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಸಂತೋಷವಾಗಿ ನಿದ್ದೆ ಮಾಡಿ, ಊಟ ಮಾಡಿ, ಯಾವಾಗಲೂ ಒಳ್ಳೆಯದನ್ನು ಬಯಸಿ, ಒಳ್ಳೆಯದನ್ನು ಮಾತನಾಡಿ. ಓಕೆ, ಸಿ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಹೋಗ್ತೀನಿ. ಥ್ಯಾಂಕ್ ಯು.